ನಮ್ಮದು ನಂದಿ ಬಳಗ ಅಂತ ಸುಮಾರು ಒಂದು 20-25 ವರ್ಷದಿಂದನೂ ಇಲ್ಲಿ ಪ್ರಸಾದ ಹಂಚ್ತಾ ಇದ್ವಿ. ಪುಳಿಯೋಗರೆ, ಒಬ್ಬಟ್ಟು, ಕೇಸರಿಬಾತು ತುಂಬ ಸ್ವಾದಿಷ್ಟವಾಗಿ. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಹಾಗೆ ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಆಷಾಢದ ಪ್ರಯುಕ್ತ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡೋಕ್ಕೆ ಹೊರಟಿದ್ದೀವಿ. ನನ್ನ ಶಿವು ಹಾಗೆ ನನ್ನ ಜೊತೆ ನನ್ನ ಶ್ರೀಮತಿಯವರಾದ ಸುಷ್ಮಾ ಅವರು ಇದ್ದಾರೆ. ಬನ್ನಿ ಹಾಗಾದರೆ ಹೊರಡೋಣ ತಾಯಿ ಚಾಮುಂಡೇಶ್ವರಿ ದರ್ಶನಕ್ಕೆ. ಆತ್ಮೀಯರೇ ನಮಸ್ಕಾರ. ನಾವು ಇವಾಗ ತಲುಪಿದ್ದೀವಿ ಶ್ರೀ ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿ. ಇವಾಗ ನಿಮ್ಮನ್ನು ಚಾಮುಂಡಿ ಬೆಟ್ಟದ ಮೇಲಕ್ಕೆ ಮೆಟ್ಲ ಮೂಲಕ ನಾವು ದರ್ಶನ ಮಾಡ್ತಾ ನಿಮ್ಮನ್ನು ಕರೆದುಕೊಂಡು ಹೋಗುವಂಥ ಒಂದು ಸಂದರ್ಭ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಚಾಮುಂಡಿ ಬೆಟ್ಟದ ಪಾದದಿಂದ ಅಮ್ಮನವರ ದರ್ಶನಕ್ಕೆ. ಮಾಡಿರೋದು ಸಮಯ ಈಗ 7:30 ಭಕ್ತರೆಲ್ಲ ಆಗ್ತಾ ಇದ್ದಾರೆ. ನಾವು ಕೂಡ ಸಾಕ್ತಾ ಇದ್ದೀವಿ. ವಿಶೇಷ ಅಂದರೆ ಆಷಾಢದ ಪ್ರಯುಕ್ತ ಬಹಳಷ್ಟು ಅಂದರೆ ನಾಡಿನ ಮೂಲೆ ಮೂಲೆ ಎದ್ದಂಥ ಬಹಳಷ್ಟು ಭಕ್ತರು ಇಲ್ಲಿ ಹೋಗ್ತಾ ಇದ್ದಾರೆ. ಇವತ್ತು ಆಷಾಢದ ಮಂಗಳವಾರವಾದ್ದರಿಂದ ಸ್ವಲ್ಪ ಕಮ್ಮಿ ಮಟ್ಟಿಗೆದಲ್ಲಿ ಇದ್ದಾರೆ. ಬಹುಶಃ ಭಕ್ತರ ಸಂಖ್ಯೆ ಟೈಮ್ ಆಗ್ತಿದ್ದಂಗೆ ಹೆಚ್ಚಾಗುವಂಥ ಸಾಧ್ಯತೆಗಳು ಭಾಳಷ್ಟಿದೆ. ಇಲ್ಲಿ ಶುಕ್ರವಾರದಂದು ಅಂದರೆ ಆಷಾಢ ಶುಕ್ರವಾರದಂದು ತುಂಬಾ ಜನಸಂದಣಿ ಇರುತ್ತೆ.
ದರ್ಶನ ಮಾಡೋದು ಸಾಹಸ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿರುವಂಥ 1008 ಮೆಟ್ಟಿಲುಗಳನ್ನು ಇಲ್ಲಿ ಕ್ರಮಿಸಿದ್ರೆ ಸಿಗುವಂಥದ್ದೇ ಶ್ರೀ ಚಾಮುಂಡೇಶ್ವರಿಯ ಸನ್ನಿಧಿ. ಅದಕ್ಕೂ ಮುಂಚೆ ನಮ್ಮ ಇಲ್ಲಿ ಎಲ್ಲ ಬರುವಂಥ ಭಕ್ತಾದಿಗಳು 1008 ಮೆಟ್ಟಿಲುಗಳಿಗೂ ಅರಿಶಿನ ಕುಂಕುಮ ಹಚ್ಚುವಂಥ ಒಂದು ಹರಕೆಯನ್ನು ಭಾಳಷ್ಟು ಜನ ಹೊರ್ತಾರೆ. ಅದನ್ನು ತೀರಿಸುವಂಥ ಒಂದು ಪರಿ ಇಲ್ಲಿ ನೋಡ್ತಾ ಇದ್ದೀರಾ. ನಮ್ಮ ಮಹಿಳೆಯರೆಲ್ಲ ಅರಿಶಿನ ಕುಂಕುಮ ಹಚ್ಚಿ ಮುಂದೆ ಸಾಗ್ತಾ ಇದ್ದಾರೆ. ನಂಬಿಕೆ ದೊಡ್ಡದು. ಇಲ್ಲಿಗೆ ಬರುವಂಥ ಭಕ್ತಾದಿಗಳಿಗೆ ಇದು ಭಕ್ತಿಯ ತಾಣವಾದರೆ, ಇಲ್ಲಿನ ಸ್ಥಳೀಯ ನಿವಾಸಿಗಳಿಗೆ ಇದು ಒಂಥರ ವಾಕಿಂಗ್ ಸ್ಪಾಟ್ ಅಂತಲೇ ಹೇಳ್ಬೋದು. ಇಲ್ಲಿನ ಸ್ಥಳೀಯ ನಿವಾಸಿಗಳು ಪ್ರತಿದಿನ ಬೆಟ್ಟ ಹತ್ತುವಂಥ ಹವ್ಯಾಸವನ್ನು ರೂಢಿಸ್ಕೊಳ್ತಿದ್ದಾರೆ. ನೋಡಿ, ಬರ್ತಾ ಇದ್ದಾರೆ. ಬೆಟ್ಟ ಹತ್ತಿ ಹಿಡಿದು ಹೋಗ್ತಾ ಇದ್ದಾರೆ. ಪ್ರತಿದಿನದ ಒಂದು ದಿನಚರಿಯಾಗಿದೆ ಇಲ್ಲಿನ ಸ್ಥಳೀಯ ನಿವಾಸಿಗಳಿಗೆ. ಇದು ಇಲ್ಲಿರುವಂಥವರ ಒಂದು ಅದೃಷ್ಟ ಅಂತಲೇ ಹೇಳ್ಬೋದು. ಸ್ಥಳೀಯ ನಿವಾಸಿಗಳು ಬೆಟ್ಟ ಹತ್ತುವಾಗ ಸಿಗುವಂಥ ಒಂದು ಗುಡಿ ಅಂದರೆ, ತುಂಬ ಗುಡಿಗಳು ಸಿಗ್ತವೆ. ಅದರಲ್ಲಿ ಈಗ ನೋಡ್ತಾ ಇರೋದು ನೀವು ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಸನ್ನಿಧಿ. ಶ್ರೀ ಕಾಲಭೈರವೇಶ್ವರ ಸನ್ನಿಧಿಯನ್ನು ತಾವು ನೋಡ್ತಾ ಇದ್ದೀರಾ. ನಮ್ಮ ಸಂಸ್ಕೃತಿಯಲ್ಲಿ ತಿಳಿಸಿರುವಂತೆ, ಅಂದರೆ ನಮ್ಮ ಸಂಸ್ಕಾರದಲ್ಲಿ ತಿಳಿಸಿರುವಂತೆ, ದೇವರನ್ನು ಅಂದರೆ ದೈವವನ್ನು ಪ್ರಕೃತಿಯಲ್ಲಿ ನೋಡುವಂತ ಹೇಳಿದ್ದಾರೆ. ಅದು ಇಲ್ಲಿ ನಿಜಕ್ಕೂ ಸಾಬೀತಾಗಿದೆ. ಏಕೆಂದರೆ ಒಂದು ವಿಹಂಗಮ ಪ್ರಕೃತಿಯಲ್ಲಿ ಒಂದು ಇನ್ನು ದೈವವನ್ನು ಕಾಣ್ಬೋದು ನೀವು. ಪ್ರಕೃತಿಯೇ ದೈವ, ದೈವವೇ ಪ್ರಕೃತಿ. ಇಲ್ಲಿ ನೋಡಿ, ನಂದಿ ಹತ್ರ ಬಂದರೆ ನಿಮಗೆ ಸೇವಸಕ್ಕೆ ಚುರುಮುರಿ, ಕಬ್ನಾಲ್ಗಳು, ಹಣ್ಣೆಲ್ಲ ಸಿಗುತ್ತೆ. ಬನ್ನಿ ಈಗ ನಂದಿ ನೋಡೋಣ. ಈಗ ತಾವು ನೋಡ್ತಾ ಇದ್ದೀರಾ ಚಾಮುಂಡಿ ಬೆಟ್ಟದ ನಂದಿಯನ್ನು. ನೋಡಿ, ಇಲ್ಲಿ ಪ್ರಾರಂಭಕ್ಕೆ ಸಿಗದೆ ಇಲ್ಲಿ ಸಿಗುವಂಥದ್ದು ಶಿವಾಲಯ, ಅಂದರೆ ಗುಹಾ ಶಿವಾಲಯನ ನೋಡಿ, ಕಲ್ಲಲ್ಲೇ ನಿರ್ಮಾಣ ಆಗಿರುವಂಥದ್ದು. ಈಗ ತಾವು ನೋಡ್ತಾ ಇರೋದು ನಮ್ಮ ಭಾರತದ 3ನೇ ಅತ್ಯಂತ ಏಕಶಿಲಾ ನಂದಿ. ಅಂದರೆ ನಮ್ಮ ಚಾಮುಂಡಿ ಬೆಟ್ಟದ ನಂದಿ ನಮ್ಮ ಭಾರತದಲ್ಲೇ 3ನೇ ಅತ್ಯಂತ ಏಕಶಿಲಾ ನಂದಿಯಾಗಿದೆ. ಬನ್ನಿ ಅದನ್ನು ನೋಡಿ ಬರೋಣ. ನೋಡಿ, ನಂದಿಯ ಹಿಂದಿರುವಂಥ ಒಂದು ಚಿತ್ತಾರವನ್ನು ನೋಡಿ, ಅಂದರೆ ಕಲ್ಲಲ್ಲೇ ಬಿಡಿಸಿರುವಂಥ ಒಂದು ಚಿತ್ತಾರದ ಕೆಲಸ, ಕುಸರಿ ಕೆಲಸನ ತಾವು ನೋಡ್ತಾ ಇದ್ದೀರಾ. ನೋಡಿ, ನಂದಿಯ ಸುತ್ತ ಅಂದರೆ ಗೆಜ್ಜೆಗಳನ್ನು ಕಟ್ಟಿರುವಂಥದ್ದು. ಅಂದರೆ ನಮ್ಮ ಮಕ್ಕಳಿಗೆ ನಡುಗೆ ಚೇನ್ ಹಾಕ್ತೀವಲ್ಲ, ಆ ರೀತಿ ಹಾಕಿದ್ದಾರೆ. ಎಷ್ಟು ಸುಂದರವಾಗಿದೆ ನೋಡಿ ನಮ್ಮ ಕೆತ್ತನೆಯ ಕೆಲಸ.
ನೀವು ಗೆಜ್ಜೆ ಮತ್ತು ಗಂಟೆಗಳನ್ನು ಅಲ್ಲಿ ಕಾಣ್ಬೋದು. ನಮ್ಮ ನಂದಿಯ ಸುತ್ತ ಇರುವಂಥ ಒಂದು ಮುಸುರಿ ಕೆಲಸ. ನೋಡಿ, ಪಾದ ಎಷ್ಟು ಚಂದದ ನಂದಿ, ಸುಂದರವಾದ ಒಂದು ನೋಟ, ನಮ್ಮ ನಂದಿಯ ನೋಟ. ಭಕ್ತರೆಲ್ಲ ಇಲ್ಲಿ ಬಂದು ಮಂಗಳಾರತಿ ಮತ್ತು ತೀರ್ಥವನ್ನು ಸ್ವೀಕರಿಸ್ತಾ ಇದ್ದಾರೆ. ಬಂದಂಥ ಭಕ್ತಾದಿಗಳಿಗೆ ಇಲ್ಲಿ ಪ್ರಸಾದ ವಿನಿಯೋಗ ಆಗ್ತಾ ಇದೆ. ಇಲ್ಲಿ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದಾರೆ. ಬನ್ನಿ, ಅವ್ರನ್ನ ಒಂದು ಮಾತಾಡೋಣ. ನಮಸ್ಕಾರ. ವರ್ಷ ಮಾಡ್ಕೊಂಡೇ ಬರ್ತಾವೆ. ನಮ್ಮ ಸೋಮಶೇಖರ್ MLA ಇದ್ದಲ್ಲ, ಮಾಜಿ MLA ಅವರ ಬ್ರದರ್ ಗುರುವಣ್ಣ ಅವ್ರ ಕಡೆಯಿಂದ ಇಲ್ಲಿ ಇದು ನಂದಿ ಬಳಗದ ಸಂಘ ಅಂತ ಮಾಡಿಕೊಂಡು ಪ್ರತಿ ವರ್ಷ ಈಗ ಒಂದು 25 ವರ್ಷದಿಂದ ಸೇಮ್ ಆ್ಯಸ್ ಇಟ್ ಈಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದರಿಂದ ಎಲ್ಲ ಜನಗಳಿಗೂ 4 ಜನಕ್ಕೆ ಇದಾಗಲಿ ಅಂತ ಆಗ್ತವ್ರೆ. ಖುಷಿ ಆಗಿದೆ. ಥ್ಯಾಂಕ್ ಯು. ಪ್ರಸಾದವನ್ನು ಕೊಡ್ತಾ ಇದ್ದಾರೆ. ಪ್ರಸಾದದಲ್ಲಿ ಏನೇನಿದೆ ಅಂತ ನೋಡೋಣ ಬನ್ನಿ. ಪುಳಿಯೋಗರೆ ಇದೆ, ಹಾಗೆ ಕೇಸರಿ ಬಾತ್, ಒಬ್ಬಿಟ್ಟನ್ನು ಸಹ ಕೊಡ್ತಾ ಇದ್ದಾರೆ. ಬಂದಂಥ ಭಕ್ತಾದಿಗಳ ಒಂದು ಒಳ್ಳೆಯ ಅನುಕೂಲ ಅಂತಲೇ ಹೇಳ್ಬೋದು. ಅವ್ರಿಗೊಂದು ಧನ್ಯವಾದ ಹೇಳ್ಬಿಡೋಣ. ನಮ್ಮದು ನಂದಿ ಬಳಗ ಅಂತ ಸುಮಾರು ಒಂದು 20-25 ವರ್ಷದಿಂದನೂ ಇಲ್ಲಿ ಪ್ರಸಾದ ಹಂಚ್ತಾ ಇದ್ವಿ. ಇದು ಮುಂಚೆ ನಮ್ಮ ಮಾಜಿ ಜನಪ್ರಿಯ ಶಾಸಕರಾದ ಸೋಮಶೇಖರ್ ಅವರ ಬ್ರದರಾದ ಗುರುವಣ್ಣವರ ನೇತೃತ್ವದಲ್ಲಿ ಈ ಪ್ರಸಾದ ವಿನಿಯೋಗ ಆಗ್ತಾ ಇದೆ ನಿಮ್ಮದು. ಸೊ ಈಗ ನಾವು ಆಷಾಢ ಟೈಮಲ್ಲಿ ಪ್ರತಿ ಸಲ ನಾವು ಯಾವ ಥರ ವಾರ ನೋಡಿಕೊಂಡು ನಾವು ಪ್ರಸಾದವನ್ನು ಹಂಚ್ತೀವಿ. ಈ ಸಲ ನಾವು ಪುಳಿಯೋಗರೆ ಮತ್ತು ಒಬ್ಬಟ್ಟು ಹಾಗೂ ಕೇಸರಿ ಬಾತನ್ನು ಹಂಚ್ತಾ ಇದ್ದೀವಿ. ಆಲ್ಮೋಸ್ಟ್ ಈಗ ನೀವೇ ನೋಡ್ತಾ ಇರ್ಬೋದು, ಜನಗಳು ಬಂದು ಹೇಗೆ ಈಸ್ಕೋಗ್ತಿದ್ದಾರೆ. ಸಾವಿರಾರು ಜನ ಬಂದ್ಬಿಟ್ಟು ಬೆಟ್ಟ ಹತ್ತವರೆಲ್ಲ ಬಂದು ಪ್ರಸಾದವನ್ನು ತಗೋಗ್ತಿದ್ದಾರೆ. ಇದರಲ್ಲಿ ನಮ್ಮ ಕೆ ಬ್ಲಾಕ್ ಪಾಪವಂತ ಸುರೇಶ್ ಅವರು, ದೀಪಕ್ ಅವರು, ಗುರುವಣ್ಣ ಅವರು, ರಮೇಶ್ ಅಣ್ಣ ಅವರು ಹಾಗೂ ಅಮಿತ್ ಅವರು ಎಲ್ಲರೂ ಇಲ್ಲಿ ತೊಡಗಿದ್ದಾರೆ. ನಮ್ಮ ಹೆಸರು ರಜತ್ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಂದಿ ಅಂತ ಹತ್ರ ಸಿಕ್ಕಿದಂಥ ಪ್ರಸಾದ ನಮಗೆ ನೋಡಿ, ಪುಳಿಯೋಗರೆ, ಒಬ್ಬಟ್ಟು, ಕೇಸರಿ ಬಾತು ತುಂಬ ಸ್ವಾದಿಷ್ಟವಾಗಿದೆ, ರುಚಿಕರವಾಗಿದೆ. ಥ್ಯಾಂಕ್ ಯು ಸೊ ಮಚ್ ಅಂತಲೇ ಹೇಳ್ಬೋದು. ನೀವು ನಂದಿಯಿಂದ ಗುಡಿಗೆ ಹೋಗಬೇಕಾದ್ರೆ ಸಿಗುವಂಥ ಮೆಟ್ಟಿಲುಗಳು ತುಂಬ ಸುಲಭವಾಗಿದೆ. ಅಂದರೆ ನೀವು ಪಾದದಿಂದ ನಂದಿ ತನಕ ಬರೋ ತನಕ ಸ್ವಲ್ಪ ಮೆಟ್ಟಿಲುಗಳು ಕಡಿದಾಗಿರುತ್ತೆ. ಆದರೆ ಇಲ್ಲಿ ಒಂದು 300 ಮೆಟ್ಲನ್ನು ನೀವು ಸುಲಭವಾಗಿ ಕ್ರಮಿಸ್ಬೋದು. ನೋಡಿ, ತುಂಬ ಸುಲಭದ ಮೆಟ್ಲು ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಆಗಲೇ ಹೇಳಿದಂತೆ ನಮ್ಮ ನಂದಿ ಭಾರತದ ಅತ್ಯಂತ 3ನೇ ಅತಿ ದೊಡ್ಡ ಏಕಶಿಲಾ ನಂದಿಯಾಗಿದೆ. ಪ್ರಥಮ ನಂದಿ ಅಂದರೆ ಆಂಧ್ರ ಪ್ರದೇಶದ ಲೇಪಾಕ್ಷಿ ಯಲ್ಲಿರುವಂತಹ ಶ್ರೀ ಮಹಾನಂದಿ. ಎರಡನೇದು ತಮಿಳುನಾಡಿನ ತಾಂಜಾವೂರಲ್ಲಿರುವಂತಹ ಶ್ರೀ ಬೃಹದೇಶ್ವರ ದೇವಾಲಯದ ಮುಂದೆ ಇರುವಂತಹ ನಂದಿ, 2ನೇ ಅತಿ ದೊಡ್ಡ ಏಕಶಿಲಾ ನಂದಿ. 3ನೇದು ನಮ್ಮ ಚಾಮುಂಡಿ ಬೆಟ್ಟದ ನಂದಿ ಅಂತಲೇ ಹೇಳ್ಬೋದು. ಇದು ಸುಮಾರು 16 ಅಡಿ ಎತ್ತರ, ಹಾಗೆ 25 ಅಡಿ ಅಗಲ ಇರುವಂತಹ ನಂದಿ ಈ ನಮ್ಮ ಚಾಮುಂಡಿ ಬೆಟ್ಟದ ಸುಂದರವಾದ ನಂದಿ. ಸ್ನೇಹಿತರೆ, ಈಗ ತಾವು ನೋಡ್ತಾ ಇರೋದು ನಮ್ಮ ಚಾಮುಂಡಿ ಬೆಟ್ಟಕ್ಕೆ ಕಾವಲಾಗಿರುವಂತಹ ಶ್ರೀ ಆಂಜನೇಯ ಸ್ವಾಮಿ, ಅಂದರೆ
ನಮ್ಮೆಲ್ಲರ ನಾಯಕ ಅಧಿನಾಯಕ ಸೂಪರ್ ಹೀರೋ ಶ್ರೀ ಆಂಜನೇಯ ಸ್ವಾಮಿಯ ಸನ್ನಿಧಿಯನ್ನು ತಾವು ನೋಡ್ತಾ ಇದ್ದೀರಾ. ಇಲ್ಲಿ ನೋಡಿ. ಬೆಟ್ಟ ಬಿಟ್ಟಿಳೆಯೋತ ಬಿಟ್ಟಳೆ ಮಂಜೆಯ ಹುಟ್ಟಿರಲಂಗ ಓಲೆ ಚರ್ಮ ಚೆಲ್ಲಿದರು ಮಲ್ಲಿಗೆಯ ಹುಟ್ಟಿರನೇಲ 1008 ಸ್ನೇಹಿತರೆ, ಈಗ ನಾವು ಸಂಪೂರ್ಣ ಮಾಡ್ತಾ ಇದ್ದೀವಿ 1008 ಮೆಟ್ಲುಗಳನ್ನ. ನೋಡಿ, ಗುಡಿ ಬಂತು. ಅಮ್ಮನವರ ದರ್ಶನ ನೀವು ಇಲ್ಲಿಂದನೇ ಮಾಡ್ಕೋಬಹುದು. ದರ್ಶಕ್ ನೋಡ್ತಾ ಇರ್ಬೋದು, ಮಂಗಳವಾರ 8:50 ಸಮಯ. ಇಷ್ಟು ರಶ್ ಇದೆ. ನಾವು ಈಗ ಹೋಗಿ ಇದು ಧರ್ಮ ದರ್ಶನದ ಸಾಲು. ಈಗ ನಾವು ಧರ್ಮ ದರ್ಶನ ಸಾಲ ಹೇಳ್ತೀವಿ. अरे आसो ना
ಕೊನೆಗೂ ದರ್ಶನ ಆಯಿತು. ಬೆಳಿಗ್ಗೆ 8:45ಕ್ಕೆ ನಿಂತಿದ್ದು ದರ್ಶನಕ್ಕೆ. ನಮಗೆ ದರ್ಶನ ಆಗಿದ್ದು ಮಧ್ಯಾಹ್ನ 1:45ಕ್ಕೆ. ವ್ಯವಸ್ಥೆ ಹೇಳಬೇಕು ಅಂದರೆ ದೇವಸ್ಥಾನದ ಒಳಗಡಂತೂ ಅಧೋಗತಿ, ನಿಜಕ್ಕೂ ತೀರಾ ಕಳಪೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಭಕ್ತಾದಿಗಳಿಗಂತೂ ತುಂಬ ತೊಂದರೆನೇ ಆಯಿತು. ಒಟ್ಟಿನಲ್ಲಿ ಅಮ್ಮನವರ ದರ್ಶನ ಆಯಿತು. ಇವಾಗ ಬೆಟ್ಟದಿಂದ ಇಳಿಯುವಂಥ ಒಂದು ಕೆಲಸ ನಾವು ಮಾಡ್ತೀವಿ. ಸ್ನೇಹಿತರೆ, ಕೊನೆಗೂ ಶ್ರೀ ತಾಯಿಯ ದರ್ಶನ ಸಂಪನ್ನವಾಯಿತು. ಅಂದರೆ ನಾವು ಬೆಳಿಗ್ಗೆ 7:30 ಇಲ್ಲಿ ಹತ್ತೋದು ಶುರು ಮಾಡಿ ಬೆಟ್ಟನ 8:30ಕ್ಕೆ ತಲುಪಿ 1:45ಕ್ಕೆ ದರ್ಶನ ಮಾಡಿ ಮತ್ತೆ ಇವಾಗ ಸಮಯ ಹೇಳಬೇಕು ಅಂದರೆ 3:05 ಇಲ್ಲಿಗೆ ಈ ಒಂದು ದರ್ಶನ ಸಂಪನ್ನವಾಯಿತು ಅಂತಲೇ ಹೇಳ್ಬೋದು. ಯಾರು ಈ ಒಂದು ವಿಡಿಯೋಗೆ ನೋಟವಾಗಿದ್ರಿ ಅವ್ರಿಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತಾ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ, ಹಾಗೆ ಧನ್ಯವಾದಗಳು.